ಬಡವರ ಸೂರ ಕನಸಿಗೆ ಬೆಂಬಲ. ಮಾನವ ಹಕ್ಕುಗಳ ಕಮಿಟಿ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದಿಂದ ಉಚಿತ ಸಾಮಗ್ರಿ ವಿತರಣೆ. ಕಾರ್ಮಿಕರ ಹಿತರಕ್ಷಣೆಗಾಗಿ ಉಚಿತ ಗೃಹ ಸಾಮಗ್ರಿಗಳ ವಿತರಣೆ. ಸಿಎಂ ಬೈರೇಗೌಡ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ. ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಾಜ್ಯ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರ ಕಾರ್ಮಿಕ ಸಂಘಗಳ ಟ್ರೇಡ್ ಯೂನಿಯನ್ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ಉಚಿತ ಮನೆಯ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಈ ಜನಪರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಬೈರೇಗೌಡ ಅವರು, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ ಎಂದರು. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಉಚಿತ ಗೃಹ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೇವೆ. ಅದರಂತೆ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪರದಾಡುತ್ತಿರುವ ಕಷ್ಟವನ್ನು ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಬೈರೇಗೌಡ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ದೇವರಾಜ್, ಶಿವಾರೆಡ್ಡಿ, ವೆಂಕಟೇಶ್, ರಾಮಕೃಷ್ಣಪ್ಪ, ಈಶ್ವರ್ ರೆಡ್ಡಿ, ಶ್ರೀನಾಥ್, ನಾರಾಯಣಸ್ವಾಮಿ, ಮುನೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ಎಲ್ಲ ಸಂಘ ಸಂಸ್ಥೆಯವರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ ಸೂರು ಇಲ್ದಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟಕ್ಕೆ ಕಳಿಸ್ತಾ ಇಲ್ಲ ನಾವು, ಅಥವಾ ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ, ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದಂದ್ರೆ ನಿಮ್ಗೇನು ಮಾನವ ಮರ್ಯಾದೆ ಇರುವ ಅಧಿಕಾರಿಗೆ ಒಟ್ಟಿಗೆ ನೀವು ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ನೀವು ಮಾಡಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಸಹ ಸಹಕಾರ ಕೊಡ್ತೀವಿ. ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ, ಬಡವರು ಕೊಡ್ತಕ್ಕಂಥ ಗಾಡಿನೇ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಆ ಹುದ್ದೆಯಲ್ಲಿ ಕೂತಿದ್ದು ಕೂಡ ನಾಚಿಕೆ ಗೇಡಿ ಕೆಲಸ ಅಂತ ಹೇಳಕ್ಕೆ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದಾಗ್ಲಿ ಮಾಡಿದ್ರ ಅಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾದ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಅಹಿತಕರ ಘಟನೆಗಳು ನಡೀಬಾರ್ದು, ತಂಬಿ ಗಲಾಟೆಗಳು ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ಪರ್ಮಿಷನ್ ತಗೊಂಡ್ಬೇಕು. ಇದು ಯಾವುದೇ ಇಲ್ಲ ಅಂತಂದ್ರೂ ಕೂಡ, ಇದು ಯಾವುದೇ ನಮ್ಮಲ್ಲಿ ನಡೆದಿಲ್ಲ ಅಂತಂದ್ರೂ ಕೂಡ ಇದಕ್ಕೆಲ್ಲ ನಾವೇ ಒಂದು ಸುಚಿತ್ರವಾಗಿ ಎಲ್ಲ ನೇಮಿಸಿಕೊಂಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ವಿತೌಟ್ ಪರ್ಮಿಷನ್. ಆದ್ರೂ ಸಹ ಒಂದು ಅನುಮತಿ ಇರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋದ್ರೆ ನಿನ್ನೆ ರಾತ್ರಿ ಇಡೀ ಸುತ್ತಾಡಿಸಿ ನಾನು ಅರೇಂಜ್ ಮಾಡಿ ಕನಿಷ್ಠ ಪಕ್ಷ ಏನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಗೌರವಾನ್ವಿತ SP ಅವ್ರಿಗೂ ಸಹ ಕಾಲ್ ಮಾಡಿದ್ದೆ. ನಮ್ ಕಾಲ್ ರಿಸೀವ್ ಮಾಡಲಿಲ್ಲ. ಎಷ್ಟು 8:15 ರಿಸೀವ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅವರಿಗೆ ನಾನು ಕರೆ ಮಾಡಿದಾಗ, ಸರ್ ನಿಮ್ ಬಗ್ಗೆ ಗೊತ್ತಿದ್ದಂಗಿಲ್ಲ, ನಾವು ಮಾಹಿತಿ ಕೊಟ್ಟು ದಯವಿಟ್ಟು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 8:30 9 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ, ಅದೇ ಉದ್ದೇಶಕ್ಕೆ ನಾವು ಹೇಳೋದು. ಟೌನ್ ಲಿಮಿಟ್ ಅಲ್ಲಿ ಕಾರ್ಯಕ್ರಮ ಏನು ವಾಹನ ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 25 ಟೋಟಲ್ 50 ಗಾಡಿ ಇವತ್ತು ಬರ್ಬೇಕಾಗಿದೆ.